ಒಕ್ಕಲಿಗರ ವೋಟ್ಗಳನ್ನು ಕ್ಯಾಪಿಟಲೈಸ್ ಮಾಡ್ಕೊಳ್ಳುವುದಕ್ಕೆ ಪಾರ್ಟಿಗಳು ಬಯಸ್ತಿದ್ದಾವೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ತಲಕಾಡು ಚಿಕ್ಕರಂಗೇಗೌಡರಂತೂ ಭಾಳ ಬ್ಯೂಟಿಫುಲ್ ಎಕ್ಸಾಂಪಲ್ ಒಂದನ್ನು ಕೊಟ್ಬಿಟ್ರು. ಅದೇನು ಅಂತಂದರೆ ಭಾಳ ಸವಿವರವಾಗಿ ಮಾತನಾಡಿದ್ರು ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು. ಅಲ್ರಿ ಬರೀ ಹೆಸರು ಬಳಸ್ಕೊಳ್ತೀರಿ, ಏನು ಉಳಿಸಿದ್ದೀರಿ ನೀವು, ಅವ್ರಿಗೋಸ್ಕರ ಏನು ಕೆಲಸ ಮಾಡಿದ್ದೀರಿ ಅಂತ. ದಟ್ ವಾಸ್ ಕ್ವೈಟ್ ಅನ್ ಐ ಓಪನರ್ ಫಾರ್ ಶೋರ್. ಅಶೋಕ್ ಗೌಡ್ರೆ, ಇವೆಲ್ಲದರ ನಡುವೆ ನೀವು ಒಕ್ಕಲಿಗ ಹಾರ್ಟ್ಲ್ಯಾಂಡಲ್ಲಿ ಲಗ್ಗೆ ಇಟ್ಟಿದ್ದೀರಿ. ರಾಜಕೀಯಕ್ಕೆ ಮತ್ತೆ ನಾನು ವಾಪಸ್ ಬರ್ತೇನೆ, ಏನು ಸ್ಟ್ರಾಟಜಿ ನಿಮ್ಮದು? ನೋಡಿ, ನಮ್ಮದು ಸ್ಟ್ರಾಟಜಿ ಏನು ಅಂತಂದರೆ 400 ಸೀಟ್ ಗೆಲ್ಲಬೇಕು ಅಂತ ಹೇಳಿಬಿಟ್ಟು ನಮ್ಮ ಸ್ಟ್ರಾಟಜಿ. ನೀವು ಆಗಲೇ ಹೇಳ್ತಾ ಇದ್ರಿ, ದಕ್ಷಿಣ ಭಾರತದಲ್ಲಿ 132 ಸೀಟ್ ಇದೆ. 132 ಸೀಟಲ್ಲಿ ನಮ್ಮ ಸ್ಟ್ರಾಟಜಿ ಇರತಕ್ಕಂಥದ್ದು 75 ಸೀಟ್ ಗೆಲ್ಲಬೇಕು ಅಂತ ಹೇಳಿ. ನಮಗೆ ತೆಲಂಗಾಣದಲ್ಲಿ ನಮ್ಮ ತೆಲಂಗಾಣದಲ್ಲಿ ನಾವು ನಮ್ಮ ಸೀಟ್ಸೇ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ನಮ್ಮ ಪಾರ್ಟ್ನರ್ ಸೀಟ್ಸು ಸೇರಿಸ್ಕೊಂಡು ನಮಗೆ ಸೀಟ್ಸ್ ಬರುತ್ತೆ. 25 ಸೀಟ್ ಇದೆ ಆಂಧ್ರ ಪ್ರದೇಶದಲ್ಲಿ. ಕರ್ನಾಟಕದಲ್ಲಿ 28ಕ್ಕೆ 28 ಗೆಲ್ತಕ್ಕಂಥ ಕ್ಷಮತೆ ನಮ್ಮಲ್ಲಿದೆ. ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವೂ ಇದೆ. ಕೇರಳದಲ್ಲಿ ನಮಗೊಂದು 5 ಸೀಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ತಮಿಳ್ನಾಡಲ್ಲಿ ಈ ಸತಿ ನಮಗೆ 10 ಸೀಟ್ಗೆ ನಮಗೆ ಲಗ್ಗೆ ಇಟ್ಟಿದ್ದೇವೆ. ನಾವು ಖಂಡಿತವಾಗ್ಲೂ ಯಶಸ್ವಿ ಆಗ್ತೇವೆ ಅಂತ ಹೇಳಿಬಿಟ್ಟು ನಮ್ಮ ವಿಶ್ವಾಸ ಇದೆ. ಇದೆಲ್ಲ ಒಂದು ಕಡೆ. ಎರಡನೇದು, ನೀವು ಒಕ್ಕಲಿಗರ ಬಗ್ಗೆ ನಾನು ತಲಕಾಡು ಚಿಕ್ಕರಂಗೇಗೌಡರ ಮಾತುಗಳನ್ನು ಕೇಳಿದೆ. ಅಪ್ಪಯ್ಯಗೌಡರು ಮತ್ತು ರಾಮೇಗೌಡರಿಗೆ ಸ್ಮಾರಕ ಮಾಡಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ಇದೇ ಯಡಿಯೂರಪ್ಪಾಜಿ ಮಾಡಿದ್ದಾರೆ. ಅಂದರೆ ಯಡಿಯೂರಪ್ಪಾಜಿ ಓನ್ಲಿ ಒಕ್ಕಲಿಗರಿಗೆ ಒಂದು ನಿಗಮ ಮಾಡತಕ್ಕಂತಹದ್ದು ಮತ್ತು ಕೆಂಪೇಗೌಡರ ಒಂದು ಟ್ರಸ್ಟ್ ಮಾಡ್ತಕ್ಕಂಥದ್ದಲ್ಲ. ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ ಅವ್ರಿಗೂ ಸಹ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂತಹ ಕೆಲಸನ ಇದೇ ಯಡಿಯೂರಪ್ಪಾಜಿ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಹಳೆ ಮೈಸೂರು ನಮಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟು. ಕರೆಕ್ಟು. ನಾನು ಸಮೀವುಲ್ಲಾ ಅವರು ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ. ಅವ್ರು ಹೇಳ್ತಾಯಿದ್ರು, ಕರೆಕ್ಟು, ಈ ಸತಿ ಒಂದು ಪೋಲರೈಸೇಷನ್ ಏನಿದೆ ಒಕ್ಕಲಿಗರ ಟುವರ್ಡ್ಸ್ BJP ಅದಾಗಿತ್ತು 2023ರಲ್ಲಿ. ಈಗ 24ರಲ್ಲೂ ಸಹ ಅದು ಒಕ್ಕಲಿಗ ಅನ್ನೋ ಕಾರಣಕ್ಕಿಂತ ಜಾಸ್ತಿ ಅದು ಬಿಟ್ಟುಬಿಟ್ಟು ಮೋದಿ ಅವರ ಸರ್ಕಾರ, ಕೇಂದ್ರ ಸರ್ಕಾರ ಕರ್ನಾಟಕದ ಜನತೆಗೆ ಮಾಡಿರತಕ್ಕಂತಹ ಯಾವ್ಯಾವ ಡೆವಲಪ್ಮೆಂಟ್ಸ್ ಇದೆ ಅದ್ರ ಜೊತೆಗೆ ಬೆನಿಫಿಷರೀಸ್ ಯಾರಿದೆ ಹಳೆ ಮೈಸೂರಲ್ಲೂ ಸೇರಿಸ್ಕೊಂಡು ನೀವು ಎಲ್ಲೇ ಹೋಗಿ, ನಾವು ಎಲ್ಲ ಸುತ್ತಾಡ್ಕೊಂಡ್ಬಂದಿದ್ದೇವೆ. ಅವರು ದೇವೇಗೌಡರ ಫ್ಯಾನ್ಸ್ ಇದ್ದಾರೆ, ಸಿದ್ದರಾಮಯ್ಯ ಫ್ಯಾನ್ಸ್ ಇದ್ದಾರೆ, DK ಶಿವಕುಮಾರ್ ಫ್ಯಾನ್ಸ್ ಇದ್ದಾರೆ. ಇವರೆಲ್ಲರೂ ಸಹ ಹೇಳೋದು, ಈ ಸತಿ ನಾವು ಕೇಂದ್ರ ಸರ್ಕಾರಕ್ಕೆ ಮೋದಿಯವರ ಮುಖ ನೋಡ್ಕೊಂಡು ಖಂಡಿತವಾಗ್ಲೂ ಓಟ್ ಹಾಕ್ತೀವಿ ಅಂತ. ಏಕೆಂದರೆ ದೇಶದ ಸುಭದ್ರತೆ, ದೇಶದ ರಕ್ಷಣೆ ಮತ್ತು ದೇಶದಲ್ಲಾಗಿರ್ತಕ್ಕಂತಹ ಅನೇಕ ಪ್ರಗತಿಪರ ಕೆಲಸಗಳಿಂದಾಗಿ ನಾವು ಮೋದಿಯವರಿಗೆ ಓಟ್ ಹಾಕ್ತೀವಿ ಅಂತ. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ನೋಡಿ, ನಾವು ಇವರು ಗ್ಯಾರಂಟಿ ಅಂತ ಹೇಳ್ತಾರೆ. ನನಗೆ ಒಂದು ಜಸ್ಟ್ ಐ ವಿಲ್ ಟೇಕ್ 1 ಮಿನಿಟ್. ಗ್ಯಾರಂಟಿನ 2,000 ರೂಪಾಯಿ ಕೊಟ್ಟು ಅದಾದಮೇಲೆ ನೀವು ಬಸ್ ಫ್ರೀ ಕೊಟ್ಟು ಆಮೇಲೆ ವಿದ್ಯುತ್ನ ಕೊಡ್ತಿದ್ದೀರ. ಎಲ್ಲರಿಗೂ ಬೆನಿಫಿಟ್ ತಲುಪಿಲ್ಲ, ಆದರೂ ಸಹ ನಾನು ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ತಲುಪಿದೆ ಅಂತ ಹೇಳ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ಆದರೆ ಇದೇನಾಯಿತು, ಜೋಬ್ನಲ್ಲಿ ಒಂದಷ್ಟು ದುಡ್ಡು ಕೊಟ್ಟಂಗಾಯಿತು, ನೀವು ಕೈಯಿಂದ ಕೊಡ್ತಾ ಇದ್ದೀರ. ಆದರೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ ಉಜ್ವಲ ಯೋಜನೆ ಮಾಡಿದೆ, ಓಕೆ, ಆಮೇಲೆ ಹರ್ ಘರ್ ಜಲ್ ಮಾಡಿದೆ ಮತ್ತು ಸ್ವಚ್ಛ ಭಾರತ್ ಮಾಡಿದೆ. ಇದರಿಂದ ಏನು ಬೆನಿಫಿಟ್ ಆಯಿತು ಅಂದರೆ, ಉಜ್ವಲದಿಂದ 1.5 ಗಂಟೆ ಟೈಮ್ ಸೇವ್ ಆಯಿತು, ಆಕೆಗೆ ಆರೋಗ್ಯ ಸುಧಾರಣೆ ಆಯಿತು. ಸ್ವಚ್ಛ ಭಾರತ್ ಅಭಿಯಾನದಿಂದ ಆಕೆಗೆ ಅರ್ಧ ಗಂಟೆ ಟೈಮ್ ಸೇವ್ ಆಯಿತು ಮತ್ತು ಆ ರಾತ್ರಿ ಎದ್ದೋಗಿ ಪಿಡಿಗಿತ್ತಲ್ಲ, ಮರ್ಯಾದೆ ಕಳ್ಕೊಳ್ತಕ್ಕಂಥ ಪಿಡುಗು, ಅದರಿಂದ ತಪ್ಪಿಸ್ಕೊಂಡಂಗಾಯ್ತು. ಅದಾದಮೇಲೆ ಈ ನಮ್ಮ ಹರ್ ಘರ್ ಜಲ್ಲಿಂದ ಆಕೆಗೆ 1.5 ಗಂಟೆ ಟೈಮು ಸೇವ್ ಆಯಿತು. ಯಾಕಂದರೆ ಆವ್ರೇಜ್ ಫಿಲ್ಲಿಂಗ್ ವಾಟರ್ ಟೈಮ್ ವಾಸ್ ಇನ್ ಕರ್ನಾಟಕ ಇಟ್ ಸೆಲ್ಫ್ ವಾಸ್ 1.5 hours ಆಯಿತು. ಅದಾದಮೇಲೆ ಇದೆಲ್ಲದಕ್ಕಿಂತ ಜಾಸ್ತಿ ಟೈಮ್ ಸೇವ್ ಆಗಿದ್ದರಿಂದ ಆಕೆ ಸ್ಕಿಲ್ ಡೆವಲಪ್ಮೆಂಟ್ ಕಡೆಗೆ ಅಭಿವೃದ್ಧಿ ಮಾಡ್ಕೊಂಡು, ಅಂದರೆ ತನ್ನ ಟೈಮ್ನ ತೊಡಗಿಸ್ಕೊಂಡು ಮತ್ತು ಜನ್ಧನ್ ಅಕೌಂಟು ಮತ್ತು ಮುದ್ರಾ ಯೋಜನೆಯಲ್ಲಿ ಸ್ವಲ್ಪ ಬೆನಿಫಿಟ್ಸ್ ತೊಗೊಂಡು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಂದ ಆಕೆಗೆ ಇನ್ಕಮ್ನ ಜನರೇಟ್ ಮಾಡ್ಕೊಳ್ಳತಕ್ಕಂತಹ ಒಂದು ಕೆಲಸ ಆಯಿತು. ಅದಾದಮೇಲೆ ಇನ್ನೂ ಅತ್ಯಂತ ಪ್ರಮುಖವಾದಂತಹ ನಾವು ಯೋಜನೆಗಳನ್ನು ಕೊಟ್ಟಾಗ ಮಹಿಳೆಯರಿಗೆ, ಅಂದರೆ ಅವರು ಕೃಷಿಯನ್ನು ತೊಡಗಿಸ್ಕೊಂಡಿದ್ದಾರೆ. ಅದಾದಮೇಲೆ ಅನೇಕ ವಿಚಾರಗಳನ್ನ ಲೈಫ್ ಸ್ಟಾಕ್ ಪ್ರೋಗ್ರಾಮ್ನ ಮಾಡಿದ್ದೇವೆ. ಲೈಫ್ ಸ್ಟಾಕ್ ಪ್ರೋಗ್ರಾಮ್ನಲ್ಲಿ ಈಗ ಕರ್ನಾಟಕದಲ್ಲಿರ್ತಕ್ಕಂಥದ್ದು 4,800 ಬೆನಿಫಿಷರೀಸು ಕುರಿ ಸಾಕಾಣಿಕೆಗೆ, ಆಮೇಲೆ 150 ಹಸು ಸಾಕಾಣಿಕೆಗೆ ಬೆನಿಫಿಷರೀಸ್ ಅದು ಇವತ್ತು ಕರ್ನಾಟಕದಲ್ಲಿ. ಇದು ಎಷ್ಟಾಗಬೇಕಾಗಿದೆ ಅಂತಂದರೆ ತತ್ಸುಮಾರು 40-50 ಲಕ್ಷ ಜನ ಬೆನಿಫಿಷರೀಸ್ನ ತೆಗೆದುಕೊಬೋದು. 50 ಕುರಿಯಿಂದ 500 ಕುರಿಗಳವರೆಗೂ ನೀವು ಸಾಕಿದ್ರೆ ನಮ್ಮ ಮನೆಗಳಲ್ಲಿ ಸಮಗ್ರವಾದಂಥ ಕೃಷಿ ಅಂತ ಏನು ಹೇಳ್ತೀವಿ, ಸಮಗ್ರ ಕೃಷಿ ಅಂತ ಏನು ಹೇಳ್ತೇವೆ, ಈ ಕೃಷಿನಲ್ಲಿ ನೀವು ತೊಡಗಿಸ್ಕೊಂಡ್ರೆ ಹೆಣ್ಮಕ್ಳಾಗಲಿ ಅಥವಾ ಗಂಡು ಮಕ್ಕಳಾಗಲಿ ನಿಮಗೆ ಆದಾಯ ಏನಿದೆ ಖಂಡಿತವಾಗ್ಲೂ ಹೆಚ್ಚಾಗುತ್ತೆ. ನಾನು ಇದಕ್ಕೆ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಹೇಳಲೇಬೇಕು ಅಂತಂದರೆ, ಇವತ್ತು ನಿಮ್ಮ ಆದಾಯ ಏನಿದೆ ಒಂದು ವಾರ್ಷಿಕವಾಗಿ 1.5 ಲಕ್ಷದಿಂದ 3.5 ಲಕ್ಷ, ಆ ವಾರ್ಷಿಕ ಆದಾಯ ನಿಮ್ಗೆ 7ರಿಂದ 10 ಲಕ್ಷದವರೆಗೂ ಆಗುತ್ತೆ ಅನ್ನತಕ್ಕಂಥದ್ದು ಲೈಫ್ ಸ್ಟಾಕ್ನ ನೀವು ಮೇಂಟೈನ್ ಮಾಡಿಕೊಂಡ್ರೆ. ಅದಕ್ಕೆ ಸ್ಪೆಸಿಫಿಕ್ ಸ್ಕೀಮ್ಸ್ ಇದೆ, ಇದನ್ನೂ ಸಹ ಅನೇಕ ಜನ ಬಳಸ್ಕೊಳ್ತಿದ್ದಾರೆ. ಅಂದರೆ ಇದೆಲ್ಲದು ಅಂದರೆ ಅರ್ಥ ಏನು, ಇವ್ರು ಕೊಡ್ತಿದಾರಲ್ಲ. ಆಮೇಲೆ ಸೋಲಾರ್ ಯೋಜನೆಯಲ್ಲಿ ಇವರೇನು ಮಾಡಿದ್ದಾರೆ,
ಕೇವಲ ಒಂದು 53 ಯೂನಿಟ್ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ 300 ಯೂನಿಟ್ನ ಅದು 1 ಕೋಟಿ ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇದೀವಿ. ಇದರಿಂದ ಏನಾಗ್ತದೆ ಅಂತಂದ್ರೆ 200 ಯೂನಿಟ್ನ ಅವರು ಸೇಲ್ ಮಾಡ್ಕೊಬೋದು. ಅದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಅಂದ್ರೆ ಈಗ ನಾನು ಒಂದು ಫ್ಯಾನ್ ಬಳಸಿದೆ, ಈಗ 2 ಫ್ಯಾನ್ 3 ಫ್ಯಾನ್ ಬಳಸ್ತೀನಿ ಅಂದ್ರೆ ಫ್ಯಾನ್ ಮ್ಯಾನುಫ್ಯಾಕ್ಚರರ್ಗೆ ಉದ್ಯೋಗ ಸಿಕ್ತು. ಅಂದ್ರೆ ಉದ್ಯೋಗ ಸೃಷ್ಟಿಗೂ ಸಹ ನಮ್ಮ ಭಾರತದಲ್ಲಿ ನಾವು ಅಡಿಪಾಯವನ್ನು ಹಾಕೊಡ್ತಾ ಇದ್ದೇವೆ ನಮ್ಮ ಸೌರಶಕ್ತಿ ಯೋಜನೆಗಳಿಂದ. ಇವ್ರ ರೀತಿ ಕಾಂಗ್ರೆಸ್ನವರ ರೀತಿ ನಾವು ಹಾಳು ಮಾಡ್ಲಿಕ್ಕೆ ಹೊರಟಿಲ್ಲ. ಆಮೇಲೆ ಇದರಲ್ಲಿ ಜಾತಿಗಿಂತ ಜಾಸ್ತಿ ಹೆಚ್ಚಾಗಿ ಅತ್ಯಂತ ಪ್ರಮುಖವಾಗಿ ಸಮಗ್ರವಾದಂತಹ ಭಾರತ, ಸರ್ವಸ್ಪರ್ಶಿ ಸರ್ವವ್ಯಾಪಿ ಭಾರತ ಡೆವಲಪ್ ಆಗಬೇಕು ಅನ್ನತಕ್ಕಂತಹ ವಿಚಾರ ಪ್ರತಿಯೊಬ್ಬರು ಗೊತ್ತಾಗಿದೆ. ಅದ್ರ ಒಕ್ಕಲಿಗರು ಸಹ ಸೇರ್ಕೊಂಡಿದ್ದಾರೆ. ಅದಾದ್ಮೇಲೆ ನೀವು ಚನ್ನಪಟ್ಟಣ ಬಗ್ಗೆ ಹೇಳ್ತಾ ಇದ್ರಿ. ಚನ್ನಪಟ್ಟಣದಲ್ಲಿ ಏನಕ್ಕೆ ಅಂತ ಹೇಳಿ, ಚನ್ನಪಟ್ಟಣದಲ್ಲಿ ನೀವು ಭಾನುವಾರ ದಿವಸ ನಾನು ಚನ್ನಪಟ್ಟಣದಲ್ಲಿದ್ದೆ. CP ಯೋಗೇಶ್ವರು ತುಂಬ ಜನ ಏನೇನೋ ಮಾತಾಡ್ತಾರೆ, ಅದೆಲ್ಲ ಸಪ್ರೇಟ್ ಆಗಿ ಇಟ್ಬಿಡೋಣ. CP ಯೋಗೇಶ್ವರ್ಗೆ ಇನ್ನೊಂದು ಹೆಸರು ಭಗೀರಥ ಅಂತ ಹೇಳಿ. ಯಾಕೆ ಅಂತಂದ್ರೆ ಆ ಭಗೀರಥ 700 ಅಡಿನಲ್ಲಿ ಸಿಕ್ತಿದ್ದಂತ ನೀರಿಗೆ ಇವತ್ತು 30 ಅಡಿನಲ್ಲಿ ಸಿಗ್ತಾ ಇದೆ. ಓಕೆ, ಅನೇಕ ಇವಾಗ ತಲಕಾಡು ಚಿಕ್ಕರಂಗೇಗೌಡರು ಹೇಳ್ತಾ ಇದ್ರು ಎಲ್ಲ ಕೆರೆಗಳನ್ನ ನುಂಗುಬಿಟ್ಟು ನೀರು ಕುಡಿದ್ಬಿಟ್ರು ಅಂತ ಹೇಳಿ. ಯಾರ್ಯಾರು ಅಂತ ಅಂದ್ಬಿಟ್ಟು ಎಲ್ಲ ನಾವು ಇತಿಹಾಸದಲ್ಲಿ ಓದಿದ್ದೇವೆ, ಇನ್ಕ್ಲೂಡಿಂಗ್ ಈ ಚಲುವರಾಯ ಸ್ವಾಮಿ. ಆ ಮಾಕಳ್ಳಿ ಕೆರೆ ಬಿಡ್ಲಿಲ್ಲ, 2 ಎಕರೆ ಕೆರೆನ ಆತ ಸ್ವಂತ ಯಾರೋ ಒಬ್ಬರ ಹೆಸರು ಪಾಣಿ ಮಾಡಿಸ್ಬಿಟ್ಟು ಆತ ಬರ್ಸ್ಕೊಂಡ್ಬಿಟ್ಟಿದ್ದಾನೆ. ಅಣ್ಣಾಗ ಬರ್ಸ್ಬಿಟ್ಟು ತಾನು ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಈಗ. ಅಂದ್ರೆ ಇಂತಹ ಕೆಲಸಗಳನ್ನ ಮಾಡಿದಂತ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ ಓಟ್ ಕೇಳೋದಿಕ್ಕೆ. ಅದರಿಂದಾಗಿ ಇವತ್ತು ಕರ್ನಾಟಕದ ಜನತೆನೇ ಇಲ್ಲ, ಇಡೀ ಭಾರತ ಜನತೆ 400ಕ್ಕೆ ಮೇಲೆ ಬಿಜೆಪಿ ಸರ್ಕಾರಕ್ಕೆ ಮತ ಕೊಟ್ಟು ರವಿಚಂದ್ರ ಅವರೇ ಗೆಲ್ಲಿಸ್ತಾರೆ. ಸರ್ ಮಾತನಾಡಿ. ರವಿಚಂದ್ರ ಸರ್, ಗೋ ಅಹೆಡ್ ಸರ್, ಗೋ ಅಹೆಡ್ ಮಾತನಾಡಿ. ಮೊಬೈಲ್ ಫೋನ್ ಸ್ಪೀಕರ್ ಏನಾದ್ರು ಆನ್ ಮಾಡಿದ್ದೀರಾ ಸರ್ ನೀವು? ಸರ್ ಸ್ಪೀಕರ್ ಮೊಬೈಲ್ ಅಲ್ಲಿ ಮಾತಾಡ್ತಾರೆ ಸರ್. ಮೊಬೈಲ್ ಸ್ಪೀಕರ್ ಆನ್ ಮಾಡಿದ್ದೀರಾ? ಇಲ್ಲ ಇಲ್ಲ ಸರ್, ಇಲ್ಲ. ಸ್ಪೀಕರ್ ಆನ್ ಮಾಡಿಲ್ವಾ? ಇದು ಹೆಂಗ್ ಕೇಳಿಸ್ತಾ ಇದೆ ಅಂದ್ರೆ ಒಂದ್ಸಲ ಓಟ್ ಕೊಡಿ ಅಂದ್ರೆ ಕೊಡಿ 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 ಅಂತ 4 ಸಲ ಕೇಳಿಸುತ್ತಲ್ಲ ರಾಜಕಾರಣಿಗಳು. ಹಂಗೆ ಕೇಳಿಸ್ತಾ ಇದೆ ನನ್ನ ಕಿವಿಗೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೇಕಿರಿ ಸರ್, ನಾನು ಮತ್ತೆ ಮಾತಾಡ್ತೀನಿ ನಿಮ್ಮನ್ನು. ಒಂದು ರೀತಿ ಚುನಾವಣಾ ಭಾಷಣ ಇದ್ದಂಗಿದೆ, ಅದಕ್ಕೋಸ್ಕರನೇ. ಓಕೆ, ಅಲ್ಲಿ ಗೆಟ್ ಬ್ಯಾಕ್ ಟು ಸರ್. ಅದೇನು ಸರಿ ಮಾಡ್ರಪ್ಪ ಟೆಕ್ನಿಕಲ್ ಟೀಮ್, ಅವ್ರನ್ನ ಇದು ವಿಂಡೋದಿಂದ ಔಟ್ ಮಾಡಿ ಸರಿ ಮಾಡಿ ಅದನ್ನು. ಓಕೆ, ಶತಬೀಶ್ ಗೋ ಹೆಡ್, ವಾಟ್ಸ್ ಯುವರ್ ಪ್ಲಾನ್ ಆಫ್ ಆ್ಯಕ್ಷನ್? ಏನು ಕಾಂಗ್ರೆಸ್ಸಿನ ಪ್ಲಾನು? ಏನೋ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಅಂತೀರಿ. ಸಿದ್ದರಾಮಯ್ಯನವರು 60,000 ಮತಗಳಿಂದ ನನ್ನನ್ನು ಲೀಡಿಂದ ಗೆಲ್ಲಿಸಿದ್ರೆ ನಾನಿರ್ತೀನಿ ಅಂತ ಹೇಳ್ತಾರೆ, ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅಂತಾರೆ. ಏನಾದರೂ ಪ್ರಶ್ನೆಗಳಿದಾವ ಕಾಂಗ್ರೆಸ್ನಲ್ಲಿ, ಸಮಸ್ಯೆಗಳಿದಾವ? ಐ ರಿಯಲಿ ವಾಂಟ್ ಟು ಹ್ಯಾವ್ ಎ ವೆರಿ ಓಪನ್ ಡಿಬೇಟ್ ಟುಡೇ. ಜಗಳಗಳು ಬೇಕಾದ್ರೆ ನೀವು ಹಾಕೊಳ್ಳಿ, ಬಟ್ ನಾನು ಆಡಲ್ಲ ಇವತ್ತು. ನಾನು ಡಿಸ್ಟರ್ಬೇ ಮಾಡಿಲ್ಲ ಸರ್, ವಿ ಗೇವ್ ಎ ಮೋರ್ ದೆನ್ ಎನಫ್. ಓಕೆ, ಪ್ಲೀಸ್ ಮಾತಾಡಿ. ಒಂದು ಆಸ್ಪೆಕ್ಟ್ ಏನಂದರೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಬಾಳು, ಸರ್ವ ಜನಾಂಗದ ಅಭಿವೃದ್ಧಿಗೋಸ್ಕರ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಮ್ಮ ಆಡಳಿತದಲ್ಲಿ ನಾವು ಅದನ್ನ ಅನುಸರಿಸ್ಕೊಂಡು ಜನರ ಮನಸ್ಸನ್ನು ತಲುಪ್ತಾ ಇದ್ದೇವೆ. ನಾವು ಯಾವುದೇ ಜಾತಿ, ಯಾವುದೇ ವರ್ಗ ಅಥವಾ ಯಾವುದೇ ಸಮಾಜದ ರಾಜಕಾರಣವನ್ನು ಮಾಡದೆ ನಮ್ಮ ಗ್ಯಾರಂಟಿಗಳಾಗಿರ್ಬೋದು ಎಲ್ಲ ವರ್ಗದ ಜನಾಂಗಕ್ಕೂ ಇದು ತಲುಪ್ತಾ ಇದೆ, ಎಲ್ಲ ಬಡವರಿಗೂ ತಲುಪ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜಕಾರಣವನ್ನು ಮಾಡ್ತಾ ಇದ್ದೇವೆ. ಇವಾಗ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ದಕ್ಷಿಣ ದಂಡಯಾತ್ರೆ ಅಂತ ಒಂದು ಟಾಪಿಕನ್ನು ತೊಗೊಂಡಿದ್ದೀರ. ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಭಾರತದಲ್ಲಿ ಯಾವುದೇ ಅಸ್ತಿತ್ವ ಇಲ್ಲ. ಅವ್ರು ಕೇರಳದಲ್ಲಿಲ್ಲ, ತಮಿಳುನಾಡು ಎಕ್ಸೆಪ್ಟ್ ಕರ್ನಾಟಕ. ಆದರೆ ಈ ಬಾರಿ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ ಅಸ್ತಿತ್ವವನ್ನು ಕಳ್ಕೊಳ್ತಾರೆ ಭಾರತೀಯ ಜನತಾ ಪಾರ್ಟಿಯವರು. ಆಯ್ತು ಸರ್, ಅವ್ರಿಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲೂ ಅಸ್ತಿತ್ವ ಕಳ್ಕೊತಾರ, ಇಲ್ಲೂ ಕಳ್ಕೊಳ್ತಾರೆ. ಈ ಮುಂಬರುವ ಚುನಾವಣೆಯಲ್ಲಿ ನೀವೆಲ್ಲ ನೋಡ್ತೀರಾ. ನಾವು ಇವಾಗ ಅವ್ರು ಚುನಾವಣೆಗೆ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಮಾಡ್ಲಿ. ತುಂಬಾ ರಾಜಾರೋಷದಿಂದ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ, ಸೆನ್ಸಿಟಿವ್ ಇಶ್ಯೂಸ್ನ ಟಾಪಿಕ್ನ ಟಚ್ ಮಾಡ್ತಾ ಇದ್ದಾರೆ. ಆದರೆ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ನಾನು 10 ವರ್ಷ ಆಡಳಿತ ಮಾಡಿದ್ದೇವೆ, ಯಾವ ಕಾರ್ಯಗಳನ್ನು ನಾವು ಜನಕ್ಕೆ ತಲುಪಿಸಿದ್ದೇವೆ ಅಂತ ಮಾತಾಡ್ತಾ ಇದ್ದಾರೆ. ನಿರುದ್ಯೋಗ ಕಮ್ಮಿ ಆಗಿದೆಯಾ? ಇಲ್ಲ. ಬೆಲೆ ಏರಿಕೆ ಕಮ್ಮಿ ಆಗಿದೆಯಾ? ಇಲ್ಲ. ಭ್ರಷ್ಟಾಚಾರ ಕಮ್ಮಿ ಆಗಿದೆಯಾ? ಇಲ್ಲ. ಇವೆಲ್ಲಾನು ಇಟ್ಕೊಂಡು ಯಾವ ನೈತಿಕ ಹಕ್ಕಿನಿಂದ ನಾವು ಬಡವರಿಗೆ ಈ ಕೆಲಸಗಳನ್ನ ಮಾಡಿಕೊಟ್ಟಿದ್ದೇವೆ ಅಂತ ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವ್ರ ಕೊಡುಗೆ ಏನು ಈ ದೇಶಕ್ಕೆ? ನಾನು ಹೇಳ್ತೀನಿ ಅವ್ರ ಕೊಡುಗೆ ಏನು ದೇಶಕ್ಕೆ ಅಂತ. ಪಕ್ಷಗಳನ್ನ ಒಡೆದಾಕ್ತಾರೆ, ಧರ್ಮದ ಮಧ್ಯೆ ವಿಷಬೀಜವನ್ನ ಬೇರೆ ಅದನ್ನ ಒಡೆದಾಕ್ತಾರೆ.
ಯುವಕರ ಮನಸ್ಸುಗಳಲ್ಲಿ ಬೀಜವನ್ನ ಬೇರ್ತಾರೆ, ಸಂಸ್ಥೆಗಳಿಂದ ವಸೂಲಿಯನ್ನ ಮಾಡ್ತಾರೆ, ವಿರೋಧ ಪಕ್ಷಗಳ ಅಕೌಂಟ್ಗಳನ್ನ ಸ್ಥಗಿತಗೊಳಿಸ್ತಾರೆ, ಚುನಾಯಿತ ಮುಖ್ಯಮಂತ್ರಿಗಳನ್ನ ಬಂಧನ ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಫ್ರೇಸ್ ಇದೆ, ಹೆದರಿದ ಸರ್ವಾಧಿಕಾರಿ ಸತ್ತ ಪ್ರಜಾಪ್ರಭುತ್ವವನ್ನು ರಚಿಸಲು ಬಯಸ್ತಾನೆ. ಇವತ್ತು ಈ ದೇಶದಲ್ಲಿ, ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ, ಸಮಾಜವಾದಿ ಉಳಿಬೇಕು ಅಂದ್ರೆ, ಅಥವಾ ನಮ್ಮ ಸೆಕ್ಯುಲರಿಸಮ್ ಉಳಿಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕತ್ತು, ಇಂಡಿಯಾ ಬ್ಲಾಕ್ ಮೈತ್ರಿಗೆ ವೋಟ್ ಹಾಕಂತ ಅತಿ ಅವಶ್ಯಕವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಇಂಡಿಯಾ ಬ್ಲಾಕ್ ಅಲ್ಲಿ ಪ್ರಜಾಪ್ರಭುತ್ವ ತುಂಬಾ ಜಾಸ್ತಿಯಾಗಿ ಒಬ್ರಿಗೊಬ್ರು ಫ್ರೆಂಡ್ಸೇ ಆಗಿಲ್ಲ ಅನ್ಸಲ್ವಾ ನಿಮಗೆ? ನಿಮ್ಮಲ್ಲಿ ತುಂಬಾ ಡೆಮೋಕ್ರಸಿ ಜಾಸ್ತಿ ಆಗ್ಬಿಟ್ಟು ಅವ್ರ ಪಾಡ್ಗೆ ಅವ್ರವ್ರು ಇದ್ಬಿಟ್ಟಿದಾರಲ್ಲ ಒಬ್ಬೊಬ್ರು, ನಿಮ್ ಜೊತೆಗೆ ಯಾರು ಇಲ್ವೇ ಇಲ್ಲ. ಇಲ್ಲ, ಸ್ವಾತಂತ್ರ್ಯ ತುಂಬಾ ಜಾಸ್ತಿ ಇದೆ ನಿಮ್ಮಲ್ಲಿ. ಇಲ್ಲ ನೋಡಿ, ತುಂಬಾನೇ ಪ್ರಜಾಪ್ರಭುತ್ವ ನಿಮ್ಮಲ್ಲಿ. ಇಡೀ ದೇಶ ಯಾವನ್ ಹೆಂಗ್ ಬೇಕಾದ್ರೂ ನಡ್ಕೋಬಹುದು ನಿಮ್ಮಲ್ಲಿ. TMC ಹೆಂಗ್ ಬೇಕಾದ್ರೂ ನಡ್ಕೊಂಡು ಮಾತಾಡ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ಹೆಂಗ್ ಬೇಕಾದ್ರೂ ನಡ್ಕೊಂಡು ಮಾತಾಡ್ಬೋದು, PDP ಹೆಂಗ್ ಬೇಕಾದ್ರೂ ನಡ್ಕೊಂಡು ಮಾತಾಡ್ಬೋದು ಅಲ್ವಾ? ನಿಮ್ DMK ಅವ್ರಿಗೆ ಬೇಕಾದಾಗ ನಡ್ಕೊಂಡು ಬೇಕಾದ ಪ್ರಣಾಳಿಕೆಯನ್ನ ನಿಮ್ಮನ್ನ ಹೇಳ್ದೆ ಕೇಳದೆ ಅವ್ರು ಪ್ರಚಾರ ಮಾಡ್ಕೋಬಹುದು. ಸೊ ನಿಮ್ಮಲ್ಲಿ ಈ ಆಂತರಿಕ ಪ್ರಜಾಪ್ರಭುತ್ವ ಮತ್ತು ಎಕ್ಸ್ಟರ್ನಲ್ ಪ್ರಜಾಪ್ರಭುತ್ವ ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ, ಅದು ಡ್ಯಾಮೇಜ್ ಆಗ್ತಾ ಇದೆ ನಿಮಗೆ ಅಂತ ಅನ್ಸಲ್ವಾ? ಡ್ಯಾಮೇಜ್ ಆಗ್ತಾ ಇಲ್ಲ, ನಮ್ಮ ಪಕ್ಷಗಳಲ್ಲಿ ಸರ್ವಾಧಿಕಾರ ಇಲ್ಲ. ಈ ದೇಶದ ಇತಿಹಾಸ ಏನು ಸರ್? ಈ ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಕೊಟ್ಟಿರುವಂತಹ ಸಮಾಜವಾದಿ, ಸೆಕ್ಯುಲರಿಸಮ್, ಡೆಮಾಕ್ರಸಿ ಅದನ್ನ ಉಳಿಸ್ಬೇಕಲ್ಲ. ಇವಾಗ ಈ ಇಡೀ ದೇಶದಲ್ಲಿ ಒಪ್ಕೊಳ್ತೀನಿ, ಮೇಜರ್ ಪಾರ್ಟಿ ನನಗೆ ಅವಕಾಶ ಮಾಡ್ಕೊಡಿ, ನಾನು ನಿಮ್ನ ಡಿಸ್ಟರ್ಬ್ ಮಾಡಿ. ನಿಮ್ ಪ್ರಶ್ನೆ ದಯಮಾಡಿ ಅವ್ರು ಮಾತಾಡ್ತಾ ಇದ್ದಾರೆ, ನೋಡಿ ಸರ್, ನಮ್ಮ ಪಕ್ಷದಲ್ಲಿ ಸರ್ವಾಧಿಕಾರ ಇಲ್ಲ, ನಾವು ಪ್ರಜಾಪ್ರಭುತ್ವ ಇಲ್ವೇ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಯಾವ್ದಾದ್ರು ಎಲೆಕ್ಷನ್ ನಡೀತಾ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ಬೇಕಾದ್ರೆ ಇಂಟರ್ನಲ್ ಡೆಮಾಕ್ರಸಿ ನಡೀತು, ಏಕಾಏಕಿ JP ನಡ್ಡಾ ಅವ್ರನ್ನ ಘೋಷಣೆ ಮಾಡ್ತಾರೆ. ಯಾವುದೇ ನಮ್ಮ ECI ಪ್ರಕಾರ ಯಾವುದು ಅವರು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋನೇ ಮಾಡಲ್ಲ. ಆದ್ರೆ ಹೌದು, ನಾವು ಅರ್ಥ ಮಾಡ್ಕೊಳ್ತೀವಿ, ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ TMC ಇದೆ, ಚುನಾವಣೆ ನಡೆಸಿ ಪ್ರೆಸಿಡೆಂಟ್ ನ ಘೋಷಣೆ ಮಾಡ್ಕೊಂಡಿದ್ದು ನೀವು ಹಲವಾರು ಪಕ್ಷಗಳ ನಂತರದಲ್ಲಿ ಇವರೆಲ್ಲಾನು ಒಗ್ಗೂಡಿಸ್ಬೇಕು ಅಂದ್ರೆ ಮನಸ್ತಾಪಗಳು ಇದ್ದೇ ಇರತ್ತೆ. ನಾನು ಒಪ್ಕೊಳ್ತಾ ಇದ್ದೀನಿ, ನಿಮ್ಮ ಮಾತನ್ನ ಒಪ್ಕೊಳ್ತಾ ಇದ್ದೀನಿ. ಈ ಇಂಡಿಯಾ ಬ್ಲಾಕ್ ಏನಿದೆ, ಅವರು ಒಗ್ಗೂಡಿರೋ ಉದ್ದೇಶ ಏನೋ ಅದನ್ನ ನೋಡ್ಬೇಕಾಗತ್ತೆ. ಈ ಕೋಮುವಾದದ ಭಾರತೀಯ ಜನತಾ ಪಾರ್ಟಿ, ಭ್ರಷ್ಟ ಜನತಾ ಪಾರ್ಟಿ, ಬಾಂಡ್ ಜನತಾ ಪಾರ್ಟಿ ಸರ್ಕಾರನ ಆಡಳಿತದಿಂದ ದೂರ ಇಡಬೇಕು ಅಂತ ನಾವು ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನ ಉಳಿಸ್ಬೇಕು ಅಂತ ಈ ಇಂಡಿಯಾ ಮೈತ್ರಿ ಆಗಿರೋದು. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಸಾಮಾಜಿಕ ಚಿಂತನೆ ಉಳಿಬೇಕು, ಸಾಮಾಜಿಕ ನ್ಯಾಯ ಉಳಿಬೇಕು ಅಂತ ನಾವು ಒಗ್ಗೂಟಾಗಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.